ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಪರೀಕ್ಷಾ ಸೂತ್ರಗಳು. ಮೊದಲಿಗೆ ನಿಮ್ಮ ಆರೋಗ್ಯದ ಕಡೆಗೆ ಗಮನವಿರಲಿ. ಪರೀಕ್ಷೆ ಹಿಂದಿನ ದಿನ ಚೆನ್ನಾಗಿ ನಿದ್ರೆ ಮಾಡಿ. ಪರೀಕ್ಷೆಗೆ ಹೊರಡುವ ಮೊದಲನೇ ದಿನ ಪರೀಕ್ಷೆಗೆ ಬೇಕಾದ ಪೂರ್ವ ಸಿದ್ಧತೆ ಮಾಡಿ. ಪರೀಕ್ಷೆ ದಿನ ಬೇಗ ಎದ್ದೇಳಿ. ಮನೆಯಲ್ಲಿ ಯಾರ ಜೊತೆ ಜಗಳ ಮನಸ್ತಾಪ ಮಾಡಿಕೊಳ್ಳದಿರಿ. ಪರೀಕ್ಷೆಗೆ ಹೊರಡುವಾಗ ನಿಮಗೆ ಇಷ್ಟವಾದ ಬಣ್ಣದ ಬಟ್ಟೆ ಅಥವಾ ಶಾಲಾ ಸಮವಸ್ತ್ರ ಧರಿಸಿರಿ. ನಂತರ ನಿಮ್ಮ ಆರಾಧ್ಯ ದೇವರಿಗೆ ನಮಸ್ಕರಿಸಿ ನಂತರ ತಂದೆ ತಾಯಿಗೆ ಆಶೀರ್ವಾದ ಅಥವಾ ಅವರ ನಮಸ್ಕಾರ ಪಡೆಯಿರಿ. ಲಘು ಆಹಾರ ಸೇವಿಸಿ ನಿಮ್ಮ ಜೊತೆಗೆ ಒಂದು ನೀರಿನ ಬಾಟಲ್ ತೆಗೆದುಕೊಂಡು ಹೋಗಿರಿ. ಈಗ ಪರೀಕ್ಷಾ ಸಮಯಕ್ಕಿಂತ 1 ಅಥವಾ 2 ಗಂಟೆ ಮೊದಲೇ ಪರೀಕ್ಷಾ ಕೇಂದ್ರಕ್ಕೆ ಹೊರಡಲು ಸಿದ್ಧರಾಗಿರಿ. ಮನೆಯಿಂದ ಹೊರಡುವಾಗ ಮತ್ತೊಮ್ಮೆ ಪರೀಕ್ಷೆಗೆ ಬೇಕಾದ ಎಲ್ಲ ಸಲಕರಣೆಗಳನ್ನು ತೆಗೆದುಕೊಂಡಿದ್ದೀರಿ ಅಥವಾ ಇಲ್ಲವೂ ಪರೀಕ್ಷಿಸಿ. ನಿಮ್ಮ ಪಾಲಕರ ಸಹಾಯದಿಂದ ಪರೀಕ್ಷಾ ಕೇಂದ್ರಕ್ಕೆ ತಲುಪಿ ಪರೀಕ್ಷೆಗೆ ಹಾಜರಾದಾಗ ನಿಮ್ಮ ಅಥವಾ ನೀವು ಕುಳಿತುಕೊಂಡಿರುವ ನಂಬರನ್ನು ಮತ್ತೊಮ್ಮೆ ಪರೀಕ್ಷಿಸಿ. ಪ್ರಶ್ನೆ ಪತ್ರಿಕೆಯನ್ನು ನೀಡಿದಾಗ ಯಾವುದೇ ಭಯವಿಲ್ಲದೆ ನಿಧಾನವಾಗಿ, ಅಂದರೆ 2 ಅಥವಾ 3 ನಿಮಿಷದಲ್ಲಿ ಎಲ್ಲ ಪ್ರಶ್ನೆಗಳನ್ನು ಓದಿಕೊಳ್ಳಿ. ನಂತರ ನಿಮಗೆ ಸರಳವೆನಿಸಿದ ಪ್ರಶ್ನೆಗಳಲ್ಲಿ ಅತಿ ಸರಳ ಅಥವಾ ಸುಲಭದ ಪ್ರಶ್ನೆಗೆ ಚೆನ್ನಾಗಿ ಉತ್ತರ ಬರೆಯಿರಿ. ಯಾವುದೇ ಪ್ರಶ್ನೆಗೆ ಉತ್ತರ ಬರೆದರೂ ಪ್ರಶ್ನೆ ಸಂಖ್ಯೆಯನ್ನು ಸರಿಯಾಗಿ ಬರೆಯಿರಿ. ಒಂದು ಉತ್ತರದಿಂದ ಮತ್ತೊಂದು ಉತ್ತರಕ್ಕೆ 1 ಅಥವಾ 2 ಸಾಲುಗಳ ಅಂತರವಿರಲಿ. ಅಕ್ಷರಗಳು ಅಥವಾ ಕೈಬರಹ ಸ್ಪಷ್ಟವಾಗಿ ಮತ್ತು ಅಂದವಾಗಿರಲಿ. ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಪದ್ಯ, ಪತ್ರ, ಪ್ರಬಂಧ, ಸಂಧಿ, ಸಮಾಸ, ಲಿಂಗ, ವಚನ, ಒಂದು ವಾಕ್ಯ ಹೀಗೆ ಸರಳ ಪ್ರಶ್ನೆಗಳಿಗೆ ಉತ್ತರಿಸುವುದನ್ನು ಯಾವುದೇ ಕಾರಣಕ್ಕೂ ಮರೆಯದಿರಿ. ಇನ್ನು ಗಣಿತಕ್ಕೆ ಸಂಬಂಧಿಸಿದಂತೆ ಸೂತ್ರಗಳ ಕಡೆಗೆ ಗಮನವಿರಲಿ. ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಚಿತ್ರಗಳನ್ನು ಸ್ಪಷ್ಟವಾಗಿ ಬರೆಯಿರಿ, ವ್ಯತ್ಯಾಸ ಬರೆಯಿರಿ, ವೈಜ್ಞಾನಿಕ ಕಾರಣಗಳನ್ನು ಹೀಗೆ ಅತಿ ಸುಲಭದ ಪ್ರಶ್ನೆಗಳ ಕಡೆಗೆ ಗಮನವಿರಲಿ. ಸಮಾಜಕ್ಕೆ ಸಂಬಂಧಿಸಿದಂತೆ ನಕ್ಷೆ ಬಿಡಿಸುವುದು, ಯಾವುದೇ ಘಟನೆಗೆ ಸಂಬಂಧಿಸಿದ ಕಾರಣ, ಅದರ ಪರಿಣಾಮಗಳು ಇಂತಹ ಪ್ರಶ್ನೆಗಳನ್ನು ಮೊದಲು ಬಿಡಿಸಿರಿ. ರಾಜರ ಕೊಡುಗೆಗಳು, ಅವರ ಆಡಳಿತ ಹೀಗೆ ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಂಡು ನಿಮ್ಮ ಉತ್ತರಗಳು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಚೆನ್ನಾಗಿ ಬರಲಿ. ಹೀಗೆ ಈ ಮೇಲಿನ ಮಾಹಿತಿಗಳನ್ನು ನೀವು ಅಳವಡಿಸಿಕೊಂಡರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು ಸಾಧ್ಯ. ಆಲ್ ದ ಬೆಸ್ಟ್ ಮಕ್ಕಳಿರ.